ಬಿಗ್ ಬಾಸ್ ಸೀಸನ್ 12 ಅನ್ನು ಕಲರ್ಸ್ ಕನ್ನಡದಲ್ಲಿ ಕಿಚ್ಚ ಸುದೀಪ್ ಅವರು ಸ್ಟಾರ್ಟ್ ಮಾಡಿದರೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲರೂ ನನ್ನ ಜೊತೆ ಬನ್ನಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಈ ವರ್ಷದ ಬಿಗ್ ಬಾಸ್ ಸೀಸನ್ಗೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬಿಗ್ ಬಾಸ್ನ ದೊಡ್ಡ ಮಟ್ಟದ ಗ್ರ್ಯಾಂಡ್ ಓಪನಿಂಗ್ ಇವತ್ತು ನಡೀತಾ ಇದೆ. ಹಾಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಕಳೆದ ವರ್ಷದ ಸೀಸನ್ 11ರ ಬಿಗ್ ಬಾಸ್ ಸೀಸನ್ ಫೈನಲ್ನಲ್ಲಿ ಸೀಸನ್ 11ರಲ್ಲಿ ಗೆದ್ದಂತಹ ಈ ಕೆಲವೊಂದು ಸ್ಪರ್ಧಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಹನುಮಂತು ಲಮಾಣಿಯವರು ಕಪ್ಪನ್ನು ಎತ್ತಿ 50 ಲಕ್ಷ ಮೊತ್ತದ ದೊಡ್ಡ ಹಣವನ್ನು ಮೊದಲನೇ ಬಹುಮಾನವಾಗಿ ಪಡೆದರೆ ತ್ರಿವಿಕ್ರಮ್ರವರು ಎರಡನೇ ಬಹುಮಾನಕ್ಕೆ ಸಮಾಧಾನ ಪತ್ಕೊಂಡು ಈಗ ಕನ್ನಡ ಸೀರಿಯಲ್ನಲ್ಲಿ ಪ್ರತಿಷ್ಠಿತ ಒಂದು ಸೀರಿಯಲ್ನಲ್ಲಿ ನಾಯಕ ನಟರಾಗಿ ನಟಿಸ್ತಾ ಇದ್ದಾರೆ. ಈ ರೀತಿಯಾಗಿ ಹಲವಾರು ಜನರಿಗೆ ಒಂದು ಮುಖ್ಯ ವೇದಿಕೆಯಾಗಿದ್ದಂತಹ ಬಿಗ್ ಬಾಸ್ ಸೀಸನ್ 11 ಈ ವರ್ಷ ಕೂಡ ದೊಡ್ಡ ಮಟ್ಟದ ಹವಾವನ್ನು ಮೇಂಟೈನ್ ಮಾಡಿದ್ದೇನೆ ಅಂತಲೂ ಹೇಳ್ಬೋದು. ಯಾಕಂದರೆ ಕಳೆದ ವರ್ಷ 2024ರಲ್ಲಿ ಸೀಸನ್ 11 ಫಿನಾಲೆ ಮುಕ್ತಾಯಗೊಂಡ ನಂತರ ಕಿಚ್ಚ ಸುದೀಪ್ ಅವರು ಈ ಬಿಗ್ ಬಾಸ್ ನಿರೂಪಣೆಗೆ ನಿವೃತ್ತಿಯನ್ನು ಘೋಷಿಸಿದ್ರು. ಅದಾದ ನಂತರ ಕಲರ್ಸ್ ಕನ್ನಡ ಚಾನಲ್, ಬಿಗ್ ಬ್ರದರ್ ಎಂದೇ ಖ್ಯಾತಿ ಹೊಂದಿರುವ ಪ್ರತಿಷ್ಠಿತ ಕಂಪನಿಗಳಾದ ಬನಿಜೈ ಗ್ರೂಪ್ ಆ್ಯಂಡ್ ಎಂಡೋಮ್ಸೈನ್ ಇಂಡಿಯಾ ಕಂಪನಿಗಳು ಈ ಬಿಗ್ ಬಾಸ್ ಕಾರ್ಯಕ್ರಮಗಳನ್ನು ನಿರೂಪಣೆ ನಿರ್ಮಾಪಕರಾಗಿರುವಂತಹ ಈ ಕಂಪನಿಗಳು ದಿಕ್ಕಾಪಾಲಾಗ್ಬಿಟ್ಟಿದ್ವು. ಎಲ್ಲಿ ಮುಂದಿನ ವರ್ಷ ಈ ಬಿಗ್ ಬಾಸ್ ಎಲ್ಲಿ ಬಿದ್ದು ಹೋಗುತ್ತೋ, ಈ ಸೀಸನ್ ನಡೆದ ರೀತಿಯಲ್ಲಿ ಬರುವ ವರ್ಷದ ಸೀಸನ್ ನಡೆಯುತ್ತೋ ಇಲ್ವೋ, ಯಾಕಂದರೆ ಕಿಚ್ಚ ಸುದೀಪ್ ಅವರು ನಿವೃತ್ತಿ ಘೋಷಿಸಿದ್ದಾರೆ ಅನ್ನುವಂಥ ಒಂದು ಭಯದ ಮೇಲೆ ನಿಂತಿದ್ರು. ಭಯ ಹುಟ್ಟಿಸುವ ಮೂಲಕ ಕಿಚ್ಚ ಸುದೀಪ್ ಅವರು ಬರುವ ವರ್ಷದಲ್ಲಿ ದೊಡ್ಡ ಮೊತ್ತದ ಹಣಕ್ಕೆ ಅಗ್ರಿಮೆಂಟ್ ಮಾಡುವ ಯೋಜನೆ ಹಾಕ್ಕೊಂಡಿದ್ರು. ಈ ಕುರಿತು ನಾನು ಕಳೆದ ವರ್ಷದಲ್ಲಿ ಬಿಗ್ ಬಾಸ್ ನಡೆದಾಗ ಒಂದು ವಿಡಿಯೋವನ್ನು ಹಾಕಿದ್ದೆ. 2025ರ ಬಿಗ್ ಬಾಸ್ ಅಟ್ರ್ ಫ್ಲಾಪ್ ಆಗಲಿದೆಯಾ ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ಒಂದು ವಿಡಿಯೋ ಹಾಕಿದ್ದೆ. ಬೇಕಾದರೆ ಅದನ್ನು ಇನ್ನೊಂದು ಸಾರಿ ನೀವು ವಾಪಸ್ ಹೋಗಿ ತೆಗೆದು ನೋಡಿ. ಅದರಲ್ಲಿ ಏನು ಹೇಳಿದ್ದೀನಿ ಅದೇ ರೀತಿಯಾಗಿ ಈ ವರ್ಷ ನಡೆದಿದೆ. ಯಾಕಂದರೆ ಕಿಚ್ಚ ಸುದೀಪ್ ಅವರ ಪ್ಲ್ಯಾನ್ ಏನಿದೆ, ದೊಡ್ಡ ಮೊತ್ತದ ಸಂಭಾವನೆಯನ್ನು ಪಡೀಲಿಕ್ಕೆ ನಿವೃತ್ತಿಯನ್ನು ಘೋಷಿಸಿ ಹೆದರಿಸಿದ್ರು ಕಂಪ್ನಿಯವರಿಗೆ. ಅದೇ ರೀತಿಯಾಗಿ ಕಂಪ್ನಿಯವರು ಹೆದರ್ಕೊಂಡು ಇವ್ರಿಗೂ ಮತ್ತೆ 2025ರ ಸೀಸನ್ 12ನೇ ಸೀಸನ್ನಿಂದ ಬರುವ 5 ವರ್ಷಗಳ ಅವಧಿಯ ಎಲ್ಲ ಸೀಸನ್ಗಳಲ್ಲಿ ಬಿಗ್ ಬಾಸನ್ನು ನಿರೂಪಣೆ ಮಾಡಲಿಕ್ಕೆ ಕಿಚ್ಚ ಸುದೀಪ್ ಅವರಿಗೆ ದೊಡ್ಡ ಮೊತ್ತದ ಹಣವನ್ನು ನೀಡಿ ಅಗ್ರಿಮೆಂಟನ್ನು ಕೂಡ ಮಾಡ್ಕೊಂಡಿರುವಂಥದ್ದನ್ನು ನಾನೀಗ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಮೊನ್ನೆ ಸ್ಟಾರ್ಟಿಂಗ್ 2013ರಲ್ಲಿ ಸ್ಟಾರ್ಟ್ ಆಯ್ತು. ಅವಾಗ 5 ವರ್ಷಕ್ಕೆ 5 ಕೋಟಿಯಂತೆ ಸಂಭಾವನೆಯನ್ನು ಪಡಿತಿದ್ದಂತಹ ಕಿಚ್ಚ ಸುದೀಪ್ ಅವರು ವರ್ಷ ಕಳೆದಂತೆ 6 ಕೋಟಿ, 8 ಕೋಟಿ, 10 ಕೋಟಿ ಈ ಥರ 2024ರಲ್ಲಿ ಸೀಸನ್ 11ರಲ್ಲಿ ಸುಮಾರು 10 ಕೋಟಿಯನ್ನು ಸಂಭಾವನೆ ಪಡೆದಿದ್ದರು. ಅದಾದ ನಂತರ ಪ್ಲ್ಯಾನ್ ಮಾಡಿ 2025ರಲ್ಲಿ ನಡೆಯುವಂಥ ಸೀಸನ್ 12ರಲ್ಲಿ ದೊಡ್ಡ ಮಟ್ಟದ ಹಣವನ್ನು ಪಡಲಿಕ್ಕೆ ಮಾಡಿದಂಥ ಪ್ಲ್ಯಾನ್ ಸಕ್ಸಸ್ ಆಗಿ ಈ ವರ್ಷದಲ್ಲಿ ಅವರು ಸುಮಾರು ಈ ಸೀಸನ್ನಲ್ಲಿ ಟೋಟಲ್ 15ರಿಂದ 20 ಕೋಟಿಯವರೆಗೆ ಹಣವನ್ನು ಗಿಟ್ಟಿಸಿಕೊಂಡು 5 ವರ್ಷದ ಕಾಂಟ್ರಾಕ್ಟನ್ನು ಮಾಡಿದ್ದಾರೆ. ಹೀಗಾಗಿ ಈ ಕಲರ್ಸ್ ಕನ್ನಡ ವಾಹಿನಿಯವರಿಗೆ ಈ ಬಿಗ್ ಬ್ರದರ್ನ ಬನಿಜೈ ಗ್ರೂಪ್ ಆ್ಯಂಡ್ ಎಂಡೋಮ್ಸೈನ್ ಇಂಡಿಯಾ ಗ್ರೂಪ್ನವರಿಗೆ ಈಗ ಒಂದು ಸಮಾಧಾನವಾಗಿ ಇವತ್ತು ಈ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗ್ತಾ ಇದೆ ಅಂತಾನೆ ನಿಮಗೆ ಒಂದು ಮುಖ್ಯ ಮಾಹಿತಿಯನ್ನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿ ಸೀಸನ್ನಲ್ಲೂ ಬಿಗ್ ಬಾಸ್ನ ಎಲ್ಲ ಎಪಿಸೋಡ್ಗಳು ಸ್ಕ್ರಿಪ್ಟೆಡ್ ಇರುವಂಥವು. ಈ ಕಾರ್ಯಕ್ರಮದ ಆಯೋಜಕರು ಹೇಳಿಕೊಟ್ಟಂತೆ ಅಲ್ಲಿರುವ ಸ್ಪರ್ಧಿಗಳು ನಡೆದುಕೊಳ್ಬೇಕಾಗತ್ತೆ, ಇಲ್ಲದಿದ್ದರೆ ಅವ್ರನ್ನ ಹೊರಗೆ ಹಾಕಲಾಗುತ್ತೆ ಅನ್ನುವಂಥ ಮಾತಿತ್ತು. ಅದೇ ರೀತಿ ಈ ವರ್ಷ ಕೂಡ ಗುಮಾನಿ ಆ ಮಾತು ಈಗ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಎದ್ದಿದೆ ಅಂತಲೇ ಹೇಳ್ಬೋದು. ಕಿಚ್ಚ ಸುದೀಪ್ ಅವರು ಹುಚ್ಚರೆಂದೇ ಖ್ಯಾತಿ ಪಡೆದಿರುವಂತಹ ಈ ಸಂದರ್ಭದಲ್ಲಿ ಬಿಗ್ ಬಾಸ್ನ ಎಪಿಸೋಡ್ಗಳು ಹುಚ್ಚರ ಸಂತೆ ಅನ್ನುವಂಥ ಮಾತು ಕೂಡ ಎಲ್ಲ ರೀತಿಯ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆ. ಹಾಗಾಗಿ ಅದರಲ್ಲಿರುವಂಥವರು ಎಲ್ಲರೂ ಕೂಡ ಹುಚ್ಚರೆ ಅನ್ನುವಂಥ ಒಂದು ಹೇಳುವ ಟೀಮ್ ಇದೆ. ಹೀಗಾಗಿ ಎಲ್ಲ ರೀತಿಯ ಟೀಮ್ಗಳನ್ನು ಮಿಕ್ಕಿ ಬಿಗ್ ಬಾಸ್ ಸೀಸನ್ ಯಾವ ರೀತಿ ಮುನ್ನುಗ್ಗುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ.
ಹೊಸ ವಿನ್ಯಾಸದೊಂದಿಗೆ ಬಂದಿರುವಂತಹ ಈ ಬಿಗ್ ಬಾಸ್ನ ಮನೆಯನ್ನು ತುಂಬ ಆಧುನಿಕವಾಗಿ ನವೀಕರಣಗೊಳಿಸಿರುವಂಥದ್ದು ಅಲ್ಲದೆ ಈ ಸಾರಿ ಹೊಸ ಜಾಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅದನ್ನು ಈಗಾಗಲೇ ಕಿಚ್ಚ ಸುದೀಪ್ ಅವರು ಗ್ರ್ಯಾಂಡ್ ಓಪನಿಂಗನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ. ಅವ್ರ ಜೊತೆಗೆ ಹಲವಾರು ಕಂಟೆಸ್ಟೆಂಟ್ಗಳು ಇದ್ದಾರೆ ಅಂತಲೇ ಹೇಳ್ಬೋದು. ಇವತ್ತು ಅದೆಲ್ಲ ರಿಲೀವ್ ಆಗಲಿದೆ, ಯಾರು ಹೊರಗೆ ಬರ್ತದೆ ಅನ್ನುವಂಥದ್ದನ್ನು ನಾವು ಇವತ್ತು ಎಲ್ಲರೂ ಕಾಯ್ತಾ ಇದ್ದೀವಿ. ಇದರ ಮುಂಚೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಒಂದು 5 ಜನರ ಹೆಸರನ್ನು ಹೇಳಿದ್ದೀನಿ ಯಾರ್ಯಾರು ಬರ್ತಾರೆ ಅಂತೇಳಿ. ಅದರಲ್ಲಿ ಪ್ರಮುಖವಾಗಿ ದೂತ MD, ಇಂದ್ರಜಿತ್ ಲಂಕೇಶ್ ಅವರ ಪುತ್ರ ಹಾಗೂ ಸುಧಾರಾಣಿಯವರು ಪ್ರಮುಖವಾಗಿರ್ತಾರೆ. ಅದರ ಜೊತೆಗೆ ತುಕಾಲಿ, ಸಂತೋಷ್ ಹಾಗೂ ಇನ್ನೂ ಹಲವಾರು ನಟರುಗಳು ಇದರಲ್ಲಿ ಇರ್ತಾ ಇದ್ದಾರೆ ಅನ್ನುವಂಥ ಮಾತು. ಮುಖ್ಯವಾಗಿ ತನುಶ್ರೀ ದತ್ತ ಎನ್ನುವಂಥ ನಟಿಯೊಬ್ಬರು ದೊಡ್ಡ ಆರೋಪವೊಂದನ್ನು ಬಿಗ್ ಬಾಸ್ನ ಆಯೋಜಕರ ಮೇಲೆ ಮಾಡಿದ್ದು, ಏನು ಪರಪುರುಷರ ಜೊತೆ ಹಾಸಿಗೆ ಹಂಚಿಕೊಳ್ಳಕ್ಕೆ ನಾನು ರೆಡಿ ಇರಲಿಲ್ಲ, ಹಾಗಾಗಿ ಕೋಟಿ ಕೋಟಿ ಆಫರ್ ಇರುವಂಥ ಬಿಗ್ ಬಾಸ್ನನ್ನು ನಾನು ರಿಜೆಕ್ಟ್ ಮಾಡಿದ್ದೀನಿ ಅನ್ನುವಂಥ ಮಾತು ಇವತ್ತು ದೊಡ್ಡ ಮಟ್ಟದ ವಿವಾದವನ್ನು ಹುಟ್ಟುಹಾಕಿದೆ. ಹಾಗಾಗಿ ಯಾವ ರೀತಿ ಜನ ಇದನ್ನು ಸ್ವೀಕರಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಈ ಎಲ್ಲ ಅಪ್ಡೇಟ್ಸ್ಗಳನ್ನು ನಾನು ನನ್ನ ಚಾನಲ್ ಮುಖಾಂತರ ನೀಡ್ತಾ ಇರ್ತೀನಿ, ನಿಮಗೆ ಹೇಳ್ತಾ ಇರ್ತೀನಿ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಟಚಲ್ಲಿರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ, ಜೈ ಬಿಗ್ ಬಾಸ್, ಜೈ ಕಿಚ್ಚ ಸುದೀಪ್.